ನಿಮ್ಮ ಕೂದಲನ್ನ ನೋಡ್ತಾ ಇದ್ರೆ ಸೀರಿಯಸ್ಲಿ ತುಂಬಾನೇ ಖುಷಿ ಆಗ್ತಾ ಇದೆ. 108 ಗಿಡಮೂಲಿಕೆಯಿಂದ ತಯಾರು ಮಾಡಿದ್ವಿ. ರಕ್ತಚಂದನಂ, ದೇವದಾರಂ, ಎಳಂಬರಿ, ಜಾದಿಗ, ಸುಮಾರು ಗಿಡಮೂಲಿಕೆ ಇದೆ. 6 ತಿಂಗಳು ಕೂದಲು, ಇದು 2 ಬಾಟ್ಲಿ ಹಾಕ್ತಾರೆ, ಇದು ನೈಸಿಂಗ್ ಕೂದಲು ಬರುತ್ತೆ. 1 ಲೀಟ್ರ್ ಹಾಕ್ತಾರೆ, ಹಿಂಗೆ ಕೂದಲು ಬರ್ತದೆ. ಸ್ವಯಂ ಮಾಡಿಬಿಟ್ಟಿನ ನಾವು ಹಚ್ಚಿದ ಮೇಲೆ ರಿಸಲ್ಟ್ ಸಿಕ್ಕಿದ ಮೇಲೆ ನಂತರ ಕಸ್ಟಮರ್ ಕೊಡ್ತೀವಿ. ಮಾರ್ಕೆಟ್ನಲ್ಲಿ ಅದೆಷ್ಟೋ ಹರ್ಬಲ್ ಹೇರ್ ಆಯಿಲ್ಗಳು ಬರ್ತಾ ಇದೆ. ನಾವು ಏನಕ್ಕೆ ಈ ನೀಲಾಂಬರಿ ಹರ್ಬಲ್ ಹೇರ್ ಆಯಿಲ್ ಅನ್ನ ಬಳಸಬೇಕು? ಮಾರ್ಕೆಟ್ನಲ್ಲಿ ಅಂದರೆ ನಮ್ಮ ಹೆಸರು ಹೇಳ್ಕೊಬಿಟ್ಟು ಸುಮಾರು ಜನ ಫೇಕ್ ಎಲ್ಲ ಐಟಮ್ ಕೊಡ್ತಾವ್ರೆ. ನೋಡ್ತಾ ಇದ್ದೀರಾ ಎಷ್ಟು ದಟ್ಟವಾಗಿದೆ ಕೂದಲು ಅಂತ. ಡ್ಯಾಂಡ್ರಫ್ ಕ್ಲಿಯರ್ ಆಗುತ್ತೆ, ತಲೆ ಕಡ್ತ ಕಮ್ಮಿ ಆಗುತ್ತೆ. ಕೆಲವರಿಗೆ ಈ ತಲೆನೋವು, ಆಮೇಲೆ ತಲೆ ಒಂಥರ ಭಾರ ಇರೋದು, ಸ್ನಾನ ಮಾಡಿ ಅದೆಲ್ಲ ಕ್ಲಿಯರ್ ಆಗಿರುತ್ತೆ. ಇದು ಎಷ್ಟು ದಟ್ಟವಾಗಿದೆ ಅಂತಂದ್ರೆ ಎಲ್ದವ್ರ ಜನ ಈ ಗುಡಿ ಯೂಸ್ ಮಾಡ್ಬೋದು. ಇದರಿಂದ ಯಾವುದೇ ಕಾರಣಕ್ಕೂ ಸೈಡ್ ಎಫೆಕ್ಟ್ ಬರಲ್ಲ. 2 ವಯಸ್ಸು ಮಕ್ಕಳಿಂದ ದೊಡ್ಡವರು ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಹೇಳಿದ್ರೆ ನಮ್ಮ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಡೈರೆಕ್ಟ್ ನೀವು ಕಾಲ್ ಮಾಡಿಬಿಟ್ಟು ಮಾತಾಡ್ಕೊಬಿಟ್ಟು ಡೈರೆಕ್ಟ್ ಬುಕ್ ಮಾಡಿ ತಗೋಬೋದು. ವಾಟ್ಸಪ್ ಮಾಡಿ ವಾಟ್ಸಪ್ನಲ್ಲಿ ಅಡ್ರೆಸ್ ಕೇಳಿದ್ರೆ ಕ್ಯಾಶ್ ಆನ್ ಡೆಲಿವರಿ ಮನೆ ತಲುಪಿಸ್ಕೊಡ್ತೀವಿ. ನಮಸ್ಕಾರ, ಪಬ್ಲಿಕ್ ವಾಯ್ಸ್ನ ಸಮಸ್ತ ವೀಕ್ಷಕರಿಗೆ ನಿಮ್ಮೆಲ್ಲರಿಗೂ ಪಕ್ಷಿರಾಜಪುರಕ್ಕೆ ಆತ್ಮೀಯ ಸ್ವಾಗತ. ಪಕ್ಷಿರಾಜಪುರ ಅಂತ ಹೇಳಿದ ತಕ್ಷಣ ಆಬ್ವಿಯಸ್ಲಿ ನಿಮ್ಮ ಮೈಂಡ್ನಲ್ಲಿ ಏನಿರ್ಬೋದು ಪಕ್ಷಿರಾಜಪುರ ಅಂತ ಕೆಲವೊಬ್ಬರಿಗೆ ಪ್ರಶ್ನೆಗಳು ಹುಟ್ಟಾಕ್ಬೋದು. ಅದೇ ಪಕ್ಷಿರಾಜಪುರದ ಹಕ್ಕಿ ಪಿಕ್ಕಿ ಸಮುದಾಯದಲ್ಲಿ ನಾವಿದ್ದೀವಿ ಅಂತ ಬಂದೊಡನೆ ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ ನಾನು ಯಾರ ಜೊತೆ ಇದ್ದೀನಿ ಅನ್ನುವಂಥದ್ದು. ಎಸ್, ಭಾರತ ಸರ್ಕಾರದಿಂದ ಮಾನ್ಯತೆ ಪಡೆದಂತಹ ಹಕ್ಕಿ ಪಿಕ್ಕಿ ಜನಾಂಗದವರು ಇವತ್ತು ಲೆಜೆಂಡರಿ ಆಯಿಲ್ನ ಮೂಲಕ ಜಸ್ಟ್ ಭಾರತ ಮಾತ್ರವಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ತನ್ನ ಹೆಸರನ್ನು ರೂಪಿಸಿದ್ದಾರೆ. ಹೌದು, ಅಂತಹ ಹಕ್ಕಿ ಪಿಕ್ಕಿ ಸಮುದಾಯದವರೊಂದಿಗೆ ಇವತ್ತು ಅವರು ತಯಾರಿಸ್ತಾ ಇರಬೇಕಾದಂತಹ ಲೆಜೆಂಡರಿ ಆಯಿಲ್ನ ಬಗ್ಗೆ ತಿಳ್ಕೊಳ್ಳಿಕ್ಕೋಸ್ಕರ ನಾವಿವತ್ತು ಈ ಪಕ್ಷಿರಾಜಪುರಕ್ಕೆ ಬಂದಿದ್ದೀವಿ. ಹಾಗಾದರೆ ಬನ್ನಿ ವೀಕ್ಷಕರೇ, ಆ ಲೆಜೆಂಡರಿ ಆಯಿಲನ್ನು ಹೇಗೆ ತಯಾರಿಸ್ತಾರೆ, ಹಕ್ಕಿ ಪಿಕ್ಕಿ ಸಮುದಾಯದವರ ಕತೆ ಏನು, ಜೀವನ ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಅವ್ರ ಹತ್ರನೇ ತಿಳ್ಕೊಳ್ಳೋಣ. ಎಸ್ ವೀಕ್ಷಕರೇ, ಇವತ್ತು ಬನ್ನಿ ನಿಮಗೂ ಕೂಡ ಆ ಲೆಜೆಂಡರಿ ಆಯಿಲ್ ಯಾವುದು, ಆ ಆಯಿಲನ್ನು ಹೇಗೆ ತಯಾರಿಸ್ತಾರೆ ಆ್ಯಂಡ್ ಯಾರ್ಯಾರು ಇದರಿಂದ ಇದ್ದಾರೆ, ಹಕ್ಕಿ ಪಿಕ್ಕಿ ಸಮುದಾಯದವರ ಈ ಯಶೋಗಾಥೆ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇವತ್ತು ನಮ್ಮ ಜೊತೆ ಕಾರ್ತಿಕ್ ಅವರು ಇದ್ದಾರೆ, ಶ್ರೀ ನೀಲಾಂಬರಿ ಹರ್ಬಲ್ ಹೇರ್ ಆಯಿಲ್ನ ಮಾಲೀಕರು. ಸರ್ ನಮಸ್ಕಾರ ಸರ್. ಸೊ ನೋಡ್ತಾ ಇದ್ದೀವಿ ಇಷ್ಟೊಂದು ಹರ್ಬಲ್ ಹೇರ್ ಆಯಿಲ್ಗಳಿದೆ. ಸೊ ನಿಮ್ಮ ನೀಲಾಂಬರಿ ಹರ್ಬಲ್ ಹೇರ್ ಆಯಿಲ್, ಶ್ರೀ ನೀಲಾಂಬರಿ ಹರ್ಬಲ್ ಹೇರ್ ಆಯಿಲ್ ಸರ್ ಪ್ರಾರಂಭವಾದಿದ್ದು ಹೇಗೆ? ಮೇಡಮ್, ಇದು ನಾವು ತಾತ ಮುತ್ತಾತ ಕಾಲದಿಂದ ನಡೆದಿರೋದು. ಇದು ಫಸ್ಟೆಲ್ಲ ನಾವು ಏನಂದರೆ ನಾವೇ ಸ್ವಂತ ತಯಾರು ಮಾಡ್ಕೊಬಿಟ್ಟು ನಾವೇ ಯೂಸ್ ಮಾಡ್ತಾಯಿದ್ರು. ಅದರಿಂದ ಸ್ವಲ್ಪ ಪಬ್ಲಿಕ್ಸಿಟಿಯಿಂದ ನೀವೇ ಎಲ್ಲ ರೆಡಿ ಮಾಡ್ಕೊಬಿಟ್ಟು ನೀವೇ ಯೂಸ್ ಮಾಡ್ತಿರಲ್ಲ, ಹೊರಗಡೆ ಸ್ವಲ್ಪ ಆನ್ಲೈನ್ ವ್ಯಾಪಾರ ಮಾಡಿದ್ರೆ ನಿಮಗೇನು ಸ್ವಲ್ಪ ಲಾಭ ಬರುತ್ತೆ ಅಂತವಾಗ ಈಗ ಸ್ವಲ್ಪ ಪಬ್ಲಿಕ್ಸಿಟಿ ಆಗಿದೆ ಮೇಡಮ್. ಮೊದಲು ಹೇಗೆ ಪಬ್ಲಿಸಿಟಿನ ಹೇಗೆ ಮಾಡ್ತಾ ಇದ್ರಿ ಸರ್? ಮೊದಲು ಅಂದರೆ ಮನೆ ತವ ಸಣ್ಣ ಬ್ಯಾಗ್ನಲ್ಲಿ ಹಾಕ್ಬಿಟ್ಟು ಮನೆ ತವ ನೋವುಗಳಿಗೆ ಎಣ್ಣೆ ಮತ್ತು ತಲೆ ಕೂದಲಿಗೆ ಮತ್ತು ನೆಗಡಿ ಶೀತಾಗೆ ಅಂಥದ್ದು ವ್ಯಾಪಾರ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾಯಿದ್ರು. ಈಗ ಸ್ವಲ್ಪ ಪಬ್ಲಿಕ್ ಸಿಟಿ ಹಾಕ್ಬಿಟ್ಟು ಸ್ವಲ್ಪ ಪರವಾಗಿಲ್ಲ ಮೇಡಮ್, ಪರವಾಗಿಲ್ಲ. ಯಾಕೆಂತಂದರೆ ಭಾರತ ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂಥದ್ದು ಈ ಸಮುದಾಯ, ಹಕ್ಕಿ ಪಿಕ್ಕಿ ಸಮುದಾಯ. ಆ್ಯಂಡ್ ಇದ್ರ ಬಗ್ಗೆ ಮೋದಿಯವರು ಕೂಡ ಮಾತಾಡಿದ್ದಾರೆ. ಸೊ ನಿಮ್ಮ ಸಮುದಾಯಕ್ಕೆ ಸರ್ಕಾರದಿಂದ ಏನು ಬೇಕೋ ಎಲ್ಲ ಸೌಲಭ್ಯಗಳು ಸಿಗ್ತಾ ಇದೆ. ಸೊ ನಿಮ್ಮ ಈಗಿನ ಜೀವನ ಹೇಗೆ ನಡೀತಾ ಇದೆ ಸರ್? ಈಗಿನ ಜೀವನ ಅಂದರೆ ಸ್ವಲ್ಪ ಪರವಾಗಿಲ್ಲ ಮೇಡಮ್, ಚೆನ್ನಾಗಿ ನಡೀತದೆ. ಸ್ವಲ್ಪ ಸಣ್ಣ ಪುಟ್ಟ ವ್ಯವಹಾರದಿಂದ ನಾವು ಸ್ವಲ್ಪ ಚೆನ್ನಾಗಿದ್ದೀವಿ. ಫಸ್ಟ್ ಅಂದರೆ ಊಟ ತಿನ್ನೋಕ್ಕಿಂತ ಸ್ವಲ್ಪ ನಮಗೆ ಕಷ್ಟ ಇತ್ತು, ಈಗ ಸ್ವಲ್ಪ ನಮಗೆ ಪರವಾಗಿಲ್ಲ. ಈಗ ದೇವ್ರದಿಂದ ಎಲ್ಲ ಒಳ್ಳೇದು ನಡೀತದೆ. ಸಾಕಟ್ಟು ಸಿಗ ಮಾರ್ಕೆಟ್ನಲ್ಲಿ ಅದೆಷ್ಟೋ ಹರ್ಬಲ್ ಹೇರ್ ಆಯಿಲ್ಗಳು ಬರ್ತಾ ಇದೆ. ನಾವು ಏನಕ್ಕೆ ಈ ನೀಲಾಂಬರಿ ಹರ್ಬಲ್ ಹೇರ್ ಆಯಿಲನ್ನು ಬಳಸಬೇಕು? ಮೇಡಮ್, ಮಾರ್ಕೆಟ್ನಲ್ಲಿ ಅಂದರೆ ನಮ್ಮ ಹೆಸರು ಹೇಳ್ಕೊಬಿಟ್ಟು ಸುಮಾರು ಜನ ಫೇಕ್ ಎಲ್ಲ ಐಟಮ್ ಕೊಡ್ತಾವ್ರೆ. ಮಾರ್ಕೆಟ್ನಲ್ಲಿ ಅಂದರೆ ನಮ್ಮ ಹೆಸರು ಹೇಳ್ಕೊಬಿಟ್ಟು ಆದಿವಾಸಿ ಹಕ್ಕಿ ಪಿಕ್ಕಿ ಜನ ನಮ್ಮದೇ ಹೇರ್ ಆಯಿಲ್ ಅಂತ ಅಂದ್ಬಿಟ್ಟು ಬೈ 1 get 1 ಎಲ್ಲ ಕೊಡ್ತಾರೆ, 499 ಕೊಡ್ತಾರೆ.
ಕೆಲವು ಜನ ಅಲ್ಲಿಂದ ತೊಗೊಬಿಟ್ಟು ಮೋಸ ಹೋಗ್ಬಿಟ್ಟು ನಮಗೆ ಫೋನ್ ಮಾಡಿ ಟಾರ್ಚರ್ ಮಾಡ್ತಾರೆ. ಯಾಕಂದರೆ ನಿಮಗೆ ಹೇರ್ ಆಯಿಲ್ ಬೇಕು ಕನ್ಫರ್ಮ್ ಅಂತ ಕೇಳಿದ್ರೆ ನಮ್ಮ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಡೈರೆಕ್ಟ್ ನೀವು ಕಾಲ್ ಮಾಡಿಬಿಟ್ಟು ಮಾತಾಡ್ಕೊಬಿಟ್ಟು ಡೈರೆಕ್ಟ್ ಬುಕ್ ಮಾಡಿ ತೊಗೋಬೋದು. ವಾಟ್ಸಪ್ ಮಾಡಿ ವಾಟ್ಸಪ್ನಲ್ಲಿ ಅಡ್ರೆಸ್ ಕಳಿದ್ರೆ ಕ್ಯಾಶ್ ಆನ್ ಡೆಲಿವರಿ ಮನೆ ತಲುಪಿಸ್ಕೊಡ್ತೀವಿ. ಸೊ ಈಗ ಕ್ಯಾಶ್ ಆನ್ ಡೆಲಿವರಿ ಅಂತ ಹೇಳಿದ್ರಲ್ಲ ಸರ್, ಸೊ ಮೇನಾಗಿ ಈ ಹರ್ಬಲ್ ಹೇರ್ ಆಯಿಲ್ ಅಂತ ಹೇಳಿದ ತಕ್ಷಣ ಗಿಡಮೂಲಿಕೆಗಳಿರುತ್ತೆ ಅನ್ನುವಂಥದ್ದು ನಮ್ಗೆ ಗೊತ್ತಿದೆ. ಸೊ ಯಾವ್ಯಾವ ಥರದ ಇಂಗ್ರೀಡಿಯೆಂಟ್ಸ್ಗಳನ್ನು ಈ ಹೇರ್ ಆಯಿಲ್ನಲ್ಲಿ ಬಳಸ್ತೀರಾ ಸರ್? ಮೇಡಮ್ ಇದು ಅಂದರೆ 108 ಗಿಡಮೂಲಿಕೆಯಿಂದ ತಯಾರು ಮಾಡಿದ್ವಿ. ರಕ್ತಚಂದನಂ, ದೇವದಾರಂ, ಎಳಂಬರಿ, ಜಾದಿಗ, ಸುಮಾರು ಗಿಡಮೂಲಿಕೆ ಇದೆ. ಎಲ್ಲ ಹೆಸರು ಹೇಳ್ಕೊಬಿಟ್ಟು ನೀವೇ ತಯಾರು ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಮೇಡಮ್. 108 ಜಾತಿ ಗಿಡಮೂಲಿಕೆ. ನಾವು ಕೊಬ್ಬರಿ ಎಣ್ಣೆ ನಾವು ತಯಾರು ಮಾಡೋದು. ಕೊಬ್ಬರಿ ಎಣ್ಣೆಯಿಂದ ಕೆಲವು ಜನಕ್ಕೆ ತಲೆ ಹೀಟು, ನೆತ್ತಿ ಉರಿ, ಕಣ್ಣು ಉರಿ, ಕೆಲವು ಜನಕ್ಕೆ ತಲೆ ಹೊಟ್ಟು ಜಾಸ್ತಿ ಇರುತ್ತೆ, ಕೆಲವು ಜನಕ್ಕೆ ಅರ್ಧ ತಲೆನೋವು ಇರುತ್ತೆ. ಅದೆಲ್ಲ ಕಂಪ್ಲೀಟ್ ವಾಸಿ ಆಗಿಬಿಟ್ಟು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಮೇಡಮ್. ಕೆಲವೊಬ್ರು ಆನ್ಲೈನಲ್ಲಿ ತಗೊಳ್ತಾರೆ, ಆನ್ಲೈನ್ ಪ್ರಾಡಕ್ಟ್ಗಳು ಫೇಕ್ ಅನ್ನುವಂಥದ್ದು ಇರುತ್ತೆ. ಸೊ ನಿಮ್ಮ ಹತ್ರ ತಗೊಂಡಿರುವಂಥದ್ದು ಏನಾದರೂ ಆ ರೀತಿ ಫೇಕ್ ಇದೆ, ನಮಗೆ ಹೇರ್ ಬಳಸ್ತಾ ಇರುವಂಥ ಎಣ್ಣೆಯಿಂದ ಯಾವುದೇ ಯೂಸ್ ಆಗ್ತಾಯಿಲ್ಲ, ಅಥವಾ ಪಾಸಿಟಿವ್ ಬಂದಿದೆಯಾ ನೆಗೆಟಿವ್ ಬಂದಿದೆಯಾ? ಮೇಡಮ್ ನಮ್ಮ ಹತ್ರ ತಗೊಂಡಿವರು ಇದುವರೆಗೆ ಯಾರೂ ಕಂಪ್ಲೇಂಟ್ ಮಾಡಿಲ್ಲ ಮೇಡಮ್. ಕೆಲವು ಆನ್ಲೈನಲ್ಲಿ ಗೊತ್ತಿಲ್ಲದೆ ಬುಕ್ ಮಾಡಿಬಿಟ್ಟು ಎಲ್ಲೆಲ್ಲೋ ಯಾವುದ್ಯಾವುದೋ ಎಣ್ಣೆ ತೊಗೊಬಿಟ್ಟು ನಮ್ಮ ಹೆಸರು ಕೇಳಿದ್ರೆ ನಾವು ಏನು ಹೇಳೋಕ್ಕೆ ಆಗಲ್ಲ. ಅದೇ ನಾವು ಹೇಳ್ತಾ ಇರೋದು ಮೇಡಮ್. ಡೈರೆಕ್ಟ್ ಯಾವುದು ಇದ್ರೂ ಡೈರೆಕ್ಟ್ ಮಾತಾಡಿ ಡೈರೆಕ್ಟ್ಗೆ ಅಡ್ರೆಸ್ ಕಳಿಸಿ ನಾವು ಡೈರೆಕ್ಟಾಗಿ ಕಳಿಸ್ಕೊಡ್ತೀವಿ. ಮನೆಗೆ ಬಂದಾಗ ಪೇಮೆಂಟ್ ಮಾಡಿ ತೊಗೋಬೋದು. ಅಂಚೆ ಯಾವುದೇ ಇ ಕಾಮರ್ಸ್ ಪ್ಲ್ಯಾಟ್ಫಾರ್ಮನ್ನು ನೀವು ಯೂಸ್ ಮಾಡ್ತಾ ಇದ್ದೀರಾ? ಈ ಕಾಂಪ್ಲಾಟ್ಸ್ ಲೈಕ್ ಈಗ ಆನ್ಲೈನ್ ಪ್ರಾಡಕ್ಟ್, ಈಗ ಅಮೆಝಾನ್ ಇರ್ಬೋದು, ಫ್ಲಿಪ್ಕಾರ್ಟ್ ಇರ್ಬೋದು, ಅಂತ ಯಾವುದಾದ್ರೂ ಇ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ನ ನೀವು ಯೂಸ್ ಮಾಡ್ತಾ ಇದ್ದೀರಾ? ಮೇಡಮ್ ನಮ್ಮದು ಅಂದರೆ ಕ್ಯಾಶ್ ಆನ್ ಡೆಲಿವರಿ ಬರುತ್ತೆ. ಕೊರಿಯರ್ನಲ್ಲಿ ಕಳಿಸ್ಕೊಡ್ತೀವಿ. ಅಡ್ರೆಸ್ ಕಳಿದ್ರೆ ನಾವು ಹೋಮ್ ಡೆಲಿವರಿ ಡೈರೆಕ್ಟಾಗಿ ಕಳಿಸ್ಕೊಡ್ತೀವಿ. ಮನೆಗೆ ಬಂದಾಗ ಪೇಮೆಂಟ್ ಮಾಡಿ ತೊಗೋಬೋದು. ಯಾವುದೇ ಇ ಕಾಮರ್ಸ್ ಯಾವುದು ಪ್ಲೇಟ್ಫಾರಮ್ ಪಾಕಮ್ ನಮ್ಮದು ಅಲ್ಲ ಮೇಡಮ್. ಸೊ ಎಲ್ಲಿಂದ ಸಪ್ಲೈ ಮಾಡ್ತೀವಿ ಸರ್ ಮೇನಾಗಿ? ಮೇನ್ ಅಂದರೆ ನಾವು ಅಂದರೆ ಫುಲ್ ಇಂಡಿಯಾ ಎಲ್ಲಿ ಬೇಕಾದರೆ ಕಳಿಸ್ಕೊಡ್ತೀವಿ. ಫುಲ್ ಇಂಡಿಯಾ ಕಳಿಸ್ಕೊಡ್ತೀವಿ. ಹಕ್ಕಿ ಪಿಕ್ಕಿ ನಮ್ಮದ್ರೆ ನಮ್ಮದು ಸಮುದಾಯ ಹಕ್ಕಿ ಪಿಕ್ಕಿ. ನಾವು ಫಸ್ಟ್ ಎಲ್ಲ ಸಣ್ಣ ಪುಟ್ಟ ಬ್ಯಾಟೆ ಗಿಟೆ ಮಾಡಿ ತಿಂತಾಯಿದ್ರು. ಈಗ ಸರ್ಕಾರದಿಂದ ಏನಾಗಿದೆ ಅಂದರೆ ಸರ್ಕಾರದಿಂದ ನಮಗೆ ಅದು ಸ್ವಲ್ಪ ಬ್ಯಾಟೆ ಮಾಡೋದು ಅದು ಮಾಡೋದು ಬಿಟ್ಬಿಟ್ಟು ಸರ್ಕಾರದಿಂದ ಸ್ವಲ್ಪ ನೇಮ ಬಂದಿದೆ. ಅದರಿಂದ ಗಿಡಮೂಲಿಕೆಯಿಂದ ನಾವು ರೆಡಿ ಮಾಡ್ಕೊಬಿಟ್ಟು ಸಣ್ಣ ಪುಟ್ಟ ಹಿಂಗೆ ವ್ಯಾಪಾರ ಮಾಡ್ತಿದ್ರು. ಈಗ ಅದೇ ಸರ್ಕಾರ ನಮಗೆ ಪಬ್ಲಿಸಿಟಿ ಮಾಡ್ಕೊಬಿಟ್ಟು ಹೊರಗಡೆ ಸೇಲ್ಸ್ ಮಾಡೋಕ್ಕೆ ಅವರೇ ತೋರಿಸಿದ್ರು ನಮಗೆ. ಅದರಿಂದ ನಮಗೇನು ಸ್ವಲ್ಪ ಉಪಯೋಗ ಆಗ್ತಾಯಿದೆ. ಏನಾದರೂ ಫ್ರಾಂಚೈಸಿ? ಹೀಗೆ ಸರ್, ಇಷ್ಟೊತ್ತು ಕೇಳಿದ್ವಿ ಪ್ರಾಡಕ್ಟ್ ಬಗ್ಗೆ. ಆ್ಯಂಡ್ ಇಲ್ಲೆಲ್ಲ ನೀವು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ತುಂಬ ಎಫರ್ಟನ್ನು ಹಾಕ್ತಾ ಇದ್ದೀರಾ. ಸೊ ಸ್ವಂತ ಉದ್ಯೋಗವನ್ನು ಪ್ರಾರಂಭಿಸಿದ್ದಾರೆ. ಸೊ ಈಗ ನಮ್ಗೆ ಅಥವಾ ನಮ್ಮ ಗ್ರಾಹಕರಿಗೆ, ನಮ್ಮ ವೀಕ್ಷಕರಿಗೆ ಹರ್ಬಲ್ ಹೇರ್ ಆಯಿಲ್, ನೀಲಾಂಬರಿ ಹರ್ಬಲ್ ಹೇರ್ ಆಯಿಲನ್ನು ಬೈ ಮಾಡಬೇಕು. ಸೊ ಅವರು ಏನು ಮಾಡಬೇಕಂದ್ರೆ ಡೈರೆಕ್ಟ್ ನಮಗೆ ಕಾಲ್ ಮಾಡಿ, ಡೈರೆಕ್ಟ್ ನಂಬರ್ ಕಾಲ್ ಮಾಡಿ. ನಮ್ಮಗಳಿಗೆ ನಂಬರ್ ಇದೆ, ಅದು ಸ್ಕ್ರೀನ್ ಮೇಲೂ ಬರುತ್ತೆ. ಆ ನಂಬರ್ಗೆ ಡೈರೆಕ್ಟ್ ಕಾಲ್ ಮಾಡ್ಬೋದು. ಕಾಲ್ ಮಾಡ್ಕೊಬಿಟ್ಟು ನೀವು ಡೈರೆಕ್ಟ್ ಮಾತಾಡ್ಕೊಬಿಟ್ಟು ಬುಕ್ ಮಾಡಿ ತೊಗೋಬೋದು. ಇವತ್ತು ಬುಕ್ ಮಾಡಿದ್ರೆ 3-4 ದಿನದೊಳಗೆ ಬರುತ್ತೆ. ಪಾರ್ಸಲ್ ಬಂದಾಗ ಒಂದ್ಸಲ ಕಾಲ್ ಮಾಡಿದ್ರೆ ಬೇಕಾದರೆ ವಿಡಿಯೋ ಕಾಲ್ ಮಾಡಿ ನಮ್ಮ ಎಣ್ಣೆ ಅಂದರೆ ನಮ್ಮದೇ ಎಣ್ಣೆ ಅಂತ ಹೇಳ್ಕೊಬಿಡ್ತೀವಿ. ಇವನ್ ಈ ಎಣ್ಣೆನ ಪರ್ಟಿಕ್ಯುಲರ್ ಆಗಿ ಹೀಗೆ ಅಪ್ಲೈ ಮಾಡಬೇಕು, ಹೀಗೆ ಅಪ್ಲೈ ಮಾಡಿದ್ರೆ ಮಾತ್ರ ಹೇರ್ ಬರುತ್ತೆ, ಅಥವಾ ತುಂಬ ಬಾಲ್ಡ್ ಆಗಿರ್ತೀವಿ ಅಂದರೆ ಕೂದಲೇ ಇಲ್ಲ ಕೆಲವೊಬ್ರಿಗೆ, ಸೊ ಇದರಿಂದ ಏನಾಗುತ್ತೆ? ಇಲ್ಲ ಮೇಡಮ್, ಫುಲ್ ನೈಸಿಂಗ್ ಆಗಿಬಿಟ್ರೆ ಬರೋಕ್ಕಿಲ್ಲ. ಕೂದಲು ಹೊಂಟೋಗ್ಬಿಟ್ಟು ಉಡಿ ಕೂದಲು ತಲೆಗಿದ್ರೂ ತಿರ್ಗಾ ರಿಟರ್ನ್ ನೋಡ್ಬೋದು. ಫುಲ್ ಸೈನಿಂಗ್ ಆಗಿಬಿಟ್ಟು ಪ್ಲೇಟ್ ಥರ ಆಗಿಬಿಟ್ರೆ ಅದು ಏನು ಹಚ್ಚಿದ್ರೂ ಬರೋಕ್ಕಿಲ್ಲ ಮೇಡಮ್, ಬರೋಲ್ಲ. ಯಾಕಂದರೆ ಸುಳ್ಳು ಮಾತು ಕೇಳ್ಕೊಬಿಟ್ಟು ನಾವು ಜೀವನ ಮಾಡೋಕ್ಕೆ ಆಗಲ್ಲ. ಗಂಡಸರಿಗೆ ಆದರೆ 3-4 ತಿಂಗಳು ಯೂಸ್ ಮಾಡಬೇಕು. ಖಂಡಿತ 3-4 ತಿಂಗಳು ಯೂಸ್ ಮಾಡಬೇಕು ಗಂಡಸರಿಗೆ. ಆದರೆ ಹೆಂಗಸರಿಗೆ ಆದರೆ 6-7 ತಿಂಗಳು ಯೂಸ್ ಮಾಡಬೇಕು. ಎಸ್, ನಿಮ್ಮ ಕೂದಲನ್ನ ನೋಡ್ತಾ ಇದ್ರೆ ಸೀರಿಯಸ್ಲಿ ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲರೂ ಕೂಡ ಬಾಯ್ ಅಲ್ವಾ ನೀವು? ಎಕ್ಸಾಕ್ಟ್ಲಿ ನೋಡ್ತಾ ಇದ್ದೀರಾ ಎಷ್ಟು ದಟ್ಟವಾಗಿದೆ ಕೂದಲು ಅಂತ. ಆ್ಯಂಡ್ ಸೀರಿಯಸ್ಲಿ ಇವ್ರದ್ದು ಕೂಡ ಉದ್ದವಾಗಿದೆ ಆ್ಯಂಡ್ ನೀಟಾಗಿದೆ, ಯಾವುದೇ ಡ್ಯಾಂಡ್ರಫ್ ಕೂಡ ಇಲ್ಲ. ಇಲ್ಲಿಂದನೇ ನಮಗೆ ಡೈರೆಕ್ಟಾಗಿ ನಾವು ನೋಡ್ಬೋದು ರಿಸಲ್ಟನ್ನು. ಆ್ಯಕ್ಚುಲಿ ಯಾವುದೇ ರೀತಿಯಾದಂತಹ ಮೋಸ ಇದರಲ್ಲಿ ಇಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ಎಷ್ಟು ವರ್ಷದಿಂದ ಬಳಸ್ತಾ ಇದ್ದೀರಿ? ಯಾರಾದರೂ ಮಾತಾಡ್ತೀರಾ? ಮೇಡಮ್ ಇದು 6 ತಿಂಗಳು ಕೂದಲು. ಇದು 2 ಬಾಟ್ಲಿ ಹಚ್ಚಿದ್ರೆ ಇದು ನೈಸಿಂಗ್ ಕೂದಲು ಬರುತ್ತೆ. 1 ಲೀಟ್ರ್ ಹಚ್ಚಿದ್ರೆ ಹಿಂಗೆ ಕೂದಲು ಬರ್ತೀನಿ. 1 ಲೀಟರ್ ನೀವು ಇದು ಅರ್ಧ ಲೀಟರ್ ನಾನು ಯೂಸ್ ಮಾಡ್ತಾ ಇರೋದು, ಇನ್ನು ಯೂಸ್ ಮಾಡ್ತಿದ್ದೀನಿ. ಇದು ಈಗ 5 ತಿಂಗಳು ಕೂಡಲಿ 2 ಬಾಟ್ಲಿ ಹಚ್ಚಬೇಕು. ಸೊ ಇಷ್ಟುದ್ದನು 2 ಬಾಟಲ್, ಈ ಥರದ್ದು 2 ಬಾಟಲ್ ಹಚ್ಚಬೇಕು. ಓಕೆ, ನೈಸ್. ಸೊ ಎಸ್, ಸೀರಿಯಸ್ಲಿ ನಮ್ಗೆ ಇಲ್ಲೇ ಫೈನಲ್ ಆಗಿ ಇಲ್ಲೇ ಡೈರೆಕ್ಟ್ ರಿಸಲ್ಟನ್ನು ನಾವು ಕಾಣ್ತಾ ಇದ್ದೀವಿ. ಆ್ಯಂಡ್ ನಿಮ್ಮ ಹೇರ್ ಅಂತೂ ನಾವು ಹೇಳೋದೇ ಬೇಡ ಸರ್. ಆ್ಯಕ್ಚುಲಿ ಎಷ್ಟು ದಟ್ಟವಾಗಿದೆ ಅಂತಂದರೆ ಮೇಡಮ್, ಕೆಲವು ಜನಕ್ಕೆ ಗೆಡ್ಡೆ ಬಿಸಿ ಇಲ್ದವ್ರ ಜನಕ್ಕೆ ಕೂಡ ಯೂಸ್ ಮಾಡ್ಬೋದು. ಇದರಿಂದ ಯಾವುದೇ ಕಾರಣಕ್ಕೂ ಸೈಡ್ ಎಫೆಕ್ಟ್ ಬರಲ್ಲ. 2 ವಯಸ್ಸು ಮಕ್ಕಳಿಂದ ದೊಡ್ಡವ್ರು ಯಾರು ಬೇಕಾದರೂ ಯೂಸ್ ಮಾಡ್ಬೋದು.
ಗ್ಯಾರಂಟಿ ಕೊಡ್ತೀವಿ ಮೇಡಮ್. ರಿಸಲ್ಟನ್ನು ನಾವು ಇಲ್ಲೇ ಕಾಣ್ತಾ ಇದ್ದೀವಿ. ಟ್ರೈ ಮಾಡಿ ನೋಡಿದ್ರೆ ನೀವೇ ಸುಮಾರು ಬಾಟಲ್ ಆರ್ಡರ್ ಮಾಡಿ ತಗೋತೀರ. ಖಂಡಿತ ಸರ್. ಸೊ ನಾವು ಕೂಡ ಹರ್ಬಲ್ ಹೇರ್ ಆಯಿಲ್, ಇನ್ನು ಮೇಲೆ ನಾನು ಕೂಡ ಹರ್ಬಲ್ ಹೇರ್ ಆಯಿಲ್ನ ಯೂಸ್ ಮಾಡ್ತೀನಿ. ಸ್ಪೆಷಲಿ ನಿಮ್ಮ ಪ್ರಾಡಕ್ಟ್ ನೀಲಾಂಬರಿ ಹರ್ಬಲ್ ಹೇರ್ ಆಯಿಲ್ ಏನಿದೆ ಅದನ್ನು ಖಂಡಿತವಾಗ್ಲೂ ಯೂಸ್ ಮಾಡ್ತೀವಿ ಸರ್. ಇವತ್ತು ನಮ್ಮ ಜೊತೆ ಇದೇ ಆದಿವಾಸಿ ನೀಲಾಂಬರಿ ಹರ್ಬಲ್ ಹೇರ್ ಆಯಿಲ್ ಕಂಪನಿಯ ಮಾಲೀಕರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ ಸರ್, ತಮ್ಮ ಹೆಸರು ಸರ್? ಸರ್ ವಿಜಯ್ ಬಿಳಿಯಪ್ಪ. ಸರ್ ಎಷ್ಟು ವರ್ಷದಿಂದ ಈ ಒಂದು ಆದಿವಾಸಿ ಹೇರ್ ಆಯಿಲನ್ನು ವ್ಯಾಪಾರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀರಾ? ಇದು ಡೇಟ್ ಏನಿಲ್ಲ ಮೇಡಮ್, ಇದು ನಮ್ಮ ಪೂರ್ವಜಿದ್ರಲ್ಲ, ನಮ್ಮ ತಾತ ಮುತ್ತಾತ ಎಲ್ಲ ನಾವು ಇದು ಗಿಡಮೂಲಿಕೆಯಿಂದ ಮೊದಲು ನಾವು ಭೇಟಿ ಆಡ್ಕೊಂಡು ಬದುಕ್ತಿರೋದು. ಆಮೇಲೆ ಗಿಡಮೂಲಿಕೆ ಸ್ವಂತ ನಾವೇ ತಯಾರು ಮಾಡಿಕೊಂಡು ನಾವು ಹಾಕ್ತಾ ಇದ್ದೀವಲ್ಲ, ಅದು ನೋಡಿಬಿಟ್ಟು ಕೆಲವರು ನಮ್ಗೆ ಹೇಳ್ತಿದ್ರು ಯಾವ ಎಣ್ಣೆ ಹಾಕ್ತೀರಾ, ಏನು ಮಾಡ್ತೀರಾ, ಈ ಥರ ಕೂದಲು ಚೆನ್ನಾಗಿದೆ, ಗಡ್ಡ ಚೆನ್ನಾಗಿದೆ, ಸೊ ಅದಕ್ಕೆ ನೀವು ಏನು ಮಾಡ್ತೀರಾ ಅಂದಮೇಲೆ ನಾವು ಸರ್ ಈ ಥರ ಮಾಡ್ತೀವಿ ಅಂತ ಕೆಲವು ಮನೆಗೆ ಹೋಗಿ ನಾವು ತಯಾರು ಮಾಡಿಕೊಡ್ತಿದ್ದೋ. ಈಗ ಎಕ್ಸಾಂಪಲಾಗಿ ಒಳ್ಳೆಯ ವಿಷಯ ಅಂದರೆ ಈ ಸೋಷಿಯಲ್ ಮೀಡಿಯಾದವ್ರು ಬಂದ ಮೇಲೆ ಗೊತ್ತಾಯಿತು ಈ ಥರ ಪ್ರಾಡಕ್ಟ್ ನೀವು ಜೀನಿಯನ್ ಪ್ರಾಡಕ್ಟ್ಗಳು ನೀವು ಯಾಕಲ್ಲಿ ಮಾರ್ಕೆಟಲ್ಲಿ ಇಳಿಸಬಾರ್ದು, ತೊಗೋಬಾರ್ದು, ಹೋಮ್ ಡೆಲಿವರಿ ಮಾಡ್ಬೋದು ಯಾಕಂತ ಹೇಳಿದ್ಮೇಲೆ ನಮಗೂ ಗೊತ್ತಾಯಿತು. ನಿಮ್ಮ ಥರ ಮೇಡಮ್ ಸುಮಾರು ಫ್ರೆಶ್ದವರು ಯೂಟ್ಯೂಬರ್ದವರು ಬಂದು ಸಪೋರ್ಟ್ ಮಾಡ್ತಾವ್ರೆ. ಆ ಕಾರಣಕ್ಕೋಸ್ಕರ ಈಗ ಕೆಲವ್ರಿಗೆ ಬೇಕಾದರೆ ನಮಗೆ ಫೋನ್ ಮಾಡ್ತಾರೆ. ನಮ್ಮ ನಂಬರು ಸ್ಕ್ರೀನಲ್ಲಿ ಇರುತ್ತೆ. ಫೋನ್ ಮಾಡಿ ಕಷ್ಟ ಸುಖ ಹೇಳ್ತಾರೆ. ಕೂದಲಿಗೆ ಏನು ಪ್ರಾಬ್ಲಮ್ ಇದೆ, ಡ್ಯಾಂಡ್ರಫ್ ಇರುತ್ತೋ, ಉದುರೋಗೋದು ಕೂದಲು ಸ್ಟಾಪ್ ಆಗ್ತಾ ಇಲ್ವೋ, ತಲೆನೋವು, ತಲೆಭಾರ ಏನೋ ಇದ್ರೂ ಅದಕ್ಕೆ ಕಂಟ್ರೋಲ್ ಮಾಡೋಕ್ಕೆ ಏನು ಉಪಾಯ ಇದೆ ಅಂತ ನಮ್ಗೆ ಕೇಳ್ತಾ ಇರ್ತಾರೆ. ಸೊ ಅದಕ್ಕೆ ನಾವು ಮಾಡೋ ತಯಾರಿಕೆ 108 ಗಿಡಮೂಲಿಕೆಯಿಂದ ಸ್ವಂತ ಕೈಯಿಂದ ತಯಾರು ಮಾಡಿ ಮನೆಯಿಂದಾನೆ. ಕೆಲವರು ಫ್ಯಾಕ್ಟ್ರಿ ಕಂಪ್ನಿಯಿಂದ ಯಾರೂ ನಂಬಲ್ಲ ಈಗ, ಯಾಕಂದರೆ ನಾವು ಮೊದಲಿಂದನೂ ಕಂಪ್ನಿ ಫ್ಯಾಕ್ಟ್ರಿ ಮಾಡಲ್ಲ. ಯಾಕಂದರೆ ಮನೆಯಲ್ಲಿ ಎಷ್ಟು ಬೇಕಿದ್ದೋ ಕಸ್ಟಮರ್ಗೆ, ಕೆಲವ್ರಿಗೆ 100 ಬೇಕಾದ್ರೂ 100 ಮಾಡಿಕೊಡೋದು, ಕೆಲವ್ರಿಗೆ 10 ಬೇಕಾದ್ರೆ 10 ಮಾಡಿಕೊಡೋದು. ಅದೇ ಥರ ನಾವು ಸ್ವಯಂ ಮಾಡಿಬಿಟ್ಟಿನೇ ನಾವು ಹಚ್ಚಿದ ಮೇಲೆ ರಿಸಲ್ಟ್ ಸಿಕ್ಕಿದ ಮೇಲೆ ನಂತರ ಕಸ್ಟಮರ್ ಕೊಡ್ತೀವಿ. ಸೊ ಆ ಎಣ್ಣೆ ಹಾಕಿದ ಮೇಲೆ ತಲೆ ಕೂದಲು ಸ್ಟಾಪ್ ಆಗುತ್ತೆ, ಡ್ಯಾಂಡ್ರಫ್ ಕ್ಲಿಯರ್ ಆಗುತ್ತೆ, ತಲೆ ಕಡ್ತ ಕಮ್ಮಿ ಆಗುತ್ತೆ. ಕೆಲವರಿಗೆ ಈ ತಲೆನೋವು, ಆಮೇಲೆ ತಲೆ ಒಂಥರ ಭಾರ ಇರೋದು, ಸ್ನಾನ ಮಾಡಿ ಅದೆಲ್ಲ ಕ್ಲಿಯರ್ ಆಗಿಬಿಡುತ್ತೆ ಇದು. ಸೊ ಹಚ್ಚೋದು ಕಾರಣ ಹೆಂಗಂದ್ರೆ ಮೇಡಮ್, ಸ್ವಲ್ಪ ಎಣ್ಣೆ ತೊಗೊಬಿಡೋದು, ಬೇರೆ ಒಳಗಡೆ ಕ್ಲೀನಾಗಿ ಮಸಾಜ್ ಮಾಡ್ಕೊಳ್ಳೋದು, ನೈಟಲ್ಲಿ ಮಲಗಿ, ಬೇಕಾದರೆ ಬೆಳಗ್ಗೆ ವಾಶ್ ಮಾಡಿ. ಕೆಲವರಿಗೆ ಸ್ವಲ್ಪ ನೀರಿನ ಪ್ರಾಬ್ಲಮ್ ಇರುತ್ತೆ, ತಲೆ ನೀರು ಇರುತ್ತಲ್ಲ, ಅದಕ್ಕೆ ಕೆಲವರಿಗೆ ಅಂದರೆ ಒಂದು 2-3 ಗಂಟೆ ಸ್ನಾನಕ್ಕೆ ಮುಂಚಿತವಾಗಿ ಒಂದು 2-3 ಗಂಟೆ ಕ್ಲೀನಾಗಿ ಮಸಾಜ್ ಮಾಡ್ಕೊಳ್ಳಿ. ಒಂದು 2-3 ಗಂಟೆ ನಂತರ ಯಾವ ನೀವು ಯೂಸ್ ಮಾಡ್ತಿರೋ ಶಾಂಪು, ಸಾಬೂನು ಏನಾರು ಹಾಕ್ಕೊಳ್ಳಿ, ತೊಂದರೆ ಏನಿಲ್ಲ. ಸೊ ವಾರಕ್ಕೆ ಕರೆಕ್ಟಾಗಿ 3 ಸತಿ. ಆಮೇಲೆ ಕೆಲವ್ರಿಗೆ ಈಗ ಬಾಣಲಿ ಇರುತ್ತೆ ಅಂತ ಅಂದ್ಕೊಳ್ಳಿ ಎಕ್ಸಾಂಪಲ್. ಸೊ ಅಂದರೆ ಫುಲ್ ಸ್ಟೀಲ್ ಆದಮೇಲೆ ಅದು ಯಾವ ಕಾರಣಕ್ಕೂ ಉಪಯೋಗ ಬರಲ್ಲ ಅದು, ಯಾಕಂದರೆ ಅಲ್ಲಿ ಬೇರೆ ಇಲ್ಲ ಆಲ್ರೆಡಿ. ಕೆಲವರಿಗೆ ಸ್ಟೀಲ್ ಆಗಿಬಿಟ್ಟು ಸ್ವಲ್ಪ ಗ್ಯಾಪ್ ಎಲ್ಲ ಇದ್ಮೇಲೆ ಸಣ್ಣಾಗಿ ಕೂದಲುಗಳಿರುತ್ತೆ. ಆ ಕೂದಲಿಗೆ ನಾವು ಹೇಳೋ ಲೆಕ್ಕದಲ್ಲಿ ಅವ್ರು ಕ್ಲೀನಾಗಿ ಮಾಡಿದ್ರೆ ಅವ್ರಿಗೂ ಕೂದಲು ಮೋಸ್ಟ್ಲಿ 80% ಗ್ಯಾರಂಟಿ ಕೊಡ್ತೀನಿ ಮೇಡಮ್. ಯಾಕಂದರೆ ಇರೋದು ನಾವು ನಮ್ಮ ಪೂರ್ವಜಿಂದ ನಾವು ಕಲ್ತಿರೋದು, ನಮ್ಮ ತಾತ ಮುತ್ತಾತ ಯಾವ ಥರ ಮಾಡಿದ್ವಿ ಅದೆಲ್ಲ ನಾವೇ ಮಾಡ್ಕೊಂಡು ಬಂದಿರೋದು ಈಗೂ. ಸೊ ಅದಕ್ಕೋಸ್ಕರ ನಾವು ಹೋಗಿ ಡೈರೆಕ್ಟ್ ಹೋಗಿ ಕಾಡಲ್ಲಿ ಹೋಗಿ, ಆಮೇಲೆ ಒರಿಜಿನಲ್ ಎಣ್ಣೆ ಅಂದರೆ ನಮ್ಮ ಕೊಕೊನಟ್ ಆಯಿಲು ಅಂದರೆ ನಮ್ಮ ಕೊಬ್ಬರಿ ಎಣ್ಣೆ ಒರಿಜಿನಲ್ ಇರುತ್ತೆ, 100% ಇರುತ್ತೆ. ಅದರಲ್ಲಿ ಸ್ವಲ್ಪ ಬೇರ್ಕೆನೂ ಮಾಡ್ತೀವಿ, ಈ ಬಾದಾಮ್ ಎಣ್ಣೆ, ಆಮೇಲೆ ಮಾಸ್ಟರ್ ಆಯಿಲ್, ಆಮೇಲೆ ಉಲುವ ಅಂತ ಇದೆ. ಆ ಥರ ಒಂದು 5 ಥರ ಎಣ್ಣೆನೂ ಸ್ವಲ್ಪ ಮಿಕ್ಸ್ ಆಗಿ, ಅಂದರೆ 75% ಕೊಕೊನಟ್ ಆಯಿಲ್ ಇರುತ್ತೆ, ವಿತ್ತು 4 ಆಯಿಲು ಸ್ವಲ್ಪ 25 ಇರುತ್ತೆ. ಸೊ ಆ ಕಾರಣಕ್ಕೆ ಎಲ್ಲದಕ್ಕೂ ಮೇಡಮ್ 100% ರಿಸಲ್ಟ್ ಸಿಗುತ್ತೆ. ಮಕ್ಳಿಗೆ ಹಾಕಿ, ದೊಡ್ಡವ್ರಿಗೆ ಹಾಕಿ, ಸೊ ಜೆಂಟ್ಸ್ಗೂ ಹಾಕಿ, ಯಾರಿಗೂ ಹಾಕಿ 100% ರಿಸಲ್ಟ್ ಬರುತ್ತೆ ಮೇಡಮ್. ನೋಡೋದಿಲ್ಲ ವೀಕ್ಷಕರೇ, ನಮ್ಮ ನೀಲಾಂಬರಿ ಹರ್ಬಲ್ ಹೇರ್ ಆಯಿಲ್ ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತ. ನೀವು ಕೂಡ ಆನ್ಲೈನಲ್ಲಿ ಬೈ 1 get 1 ಆಫರ್ಸ್ಗಳನ್ನು ನೋಡಿ ಮೋಸ ಹೋಗಬೇಡಿ. ನಾವು ತೋರಿಸುವಂತಹ ಸ್ಕ್ರೀನ್ ಮೇಲೆ ನಂಬರ್ಗೆ ಡೈರೆಕ್ಟಾಗಿ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಅವರು ಯಾವುದೇ ವೆಬ್ಸೈಟ್ನಲ್ಲಿಲ್ಲ, ಯಾವುದೇ ಕಾಮರ್ಸ್ ಪ್ಲ್ಯಾಟ್ಫಾರ್ಮಲ್ಲಿ ಖಂಡಿತವಾಗ್ಲೂ ಇಲ್ಲ. ಹಾಗಂತೂ ವೆಬ್ಸೈಟ್ನಲ್ಲಿ ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ಮೋಸ ಹೋಗಬೇಡಿ. ಸೊ ನಮ್ಮ ಪಬ್ಲಿಕ್ ವಾಯ್ಸ್ನ ಕಡೆಯಿಂದ ನೀಲಾಂಬರಿ ಹರ್ಬಲ್ ಹೇರ್ ಆಯಿಲನ್ನು ಬಳಸಿ ಕೂದಲಿನ ಗುಣಮಟ್ಟವನ್ನು, ಆರೈಕೆಯನ್ನು ಕಾಪಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಪ್ಯಾಕಿಂಗ್ ಇರ್ಬೋದು. ಆ್ಯಂಡ್ ಪ್ರತಿಯೊಂದನ್ನು ಕೂಡ ಸ್ವತಃ ಇವರು ಇಲ್ಲೇ ಮಾಡುವಂಥದ್ದು, ಯಾವುದೇ ಫ್ರಾಂಚೈಸಿಯನ್ನು ಇವರು ಕೊಡ್ತಾ ಇಲ್ಲ. ಹರ್ಬಲ್ ಹೇರ್ ಆಯಿಲ್, ನೀಲಾಂಬರಿ ಹರ್ಬಲ್ ಹೇರ್ ಆಯಿಲನ್ನು ಡೈರೆಕ್ಟಾಗಿ ಅವ್ರು ತೋರಿಸುವಂತಹ ಸ್ಕ್ರೀನ್ ಮೇಲೆ ತೋರಿಸುವಂತಹ ನಂಬರ್ಗೆ ಕಾಲ್ ಮಾಡಿ ಪರ್ಚೇಸ್ ಮಾಡಿ.